A1 ಬ್ರ್ಯಾಂಡಿ ಶಾಪ್ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳು. RJ32 ಕನ್ನಡ ನ್ಯೂಸ್ ನಲ್ಲಿ ಸುದ್ದಿ ಬಂದ ನಂತರ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮೊದಲಿಗೆ ಪ್ರಕರಣ ದಾಖಲು ಮಾಡಿಕೊಳ್ಳಲು ಅಬಕಾರಿ ಇಲಾಖೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ರು. ನಂತರ ನಮ್ಮ ವಾಹಿನಿಯಿಂದ ಸತ್ಯತೆ ಬಯಲು ಮಾಡಿದ ನಂತರ ಪ್ರಕರಣವನ್ನ A1 ಬ್ರ್ಯಾಂಡಿ ಶಾಪ್ ಮೇಲೆ ದಾಖಲು ಮಾಡಿಕೊಂಡಿದ್ದಾರೆ. ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ ನಲ್ಲಿರುವ A1 ಬ್ರ್ಯಾಂಡಿ ಶಾಪ್. ಕಮಲಾಪುರ ತಾಲೂಕಿನ ಇನ್ನು ಅನೇಕ ಬ್ರ್ಯಾಂಡಿ ಶಾಪ್ಗಳ ಕರ್ಮಕಾಂಡ ಅತಿ ಶೀಘ್ರದಲ್ಲಿ ನಮ್ಮ ವಾಹಿನಿ ಬಯಲು ಮಾಡುತ್ತೆ. CL2 ನಲ್ಲಿ ಕುಳಿತು ಮದ್ಯಪಾನ ಹಾಗೂ ಧಾಬಾಗಳಲ್ಲಿ ಮದ್ಯಪಾನ ಇವೆಲ್ಲದರ ಬಗ್ಗೆ ಶೀಘ್ರದಲ್ಲಿಯೇ ನಮ್ಮ ವಾಹಿನಿ ಸಂಪೂರ್ಣವಾದ ಮಾಹಿತಿ ನೀಡುತ್ತೆ. ಅಧಿಕಾರಿಗಳೇ ಈಗಲಾದರೂ ಎಚ್ಚೆತ್ತುಕೊಂಡು ಮಾರ್ಗಸೂಚಿ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಇಲ್ಲವಾದ್ರೆ ಮುಂದೆ ಅಧಿಕಾರಿಗಳೇ ತಲೆದಂಡವನ್ನ ಅನುಭವಿಸಬೇಕಾಗತ್ತೆ. ಇನ್ಮುಂದಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ನಿಯಮ ಪಾಲನೆ ಮಾಡುವಂತೆ ಮಾಲೀಕರಿಗೆ ತಿಳಿಸಬೇಕು. ಈ ಒಂದು ಸುದ್ದಿಯ ನಂತರ ವಿವಿಧ ತಾಲೂಕಿನ ಕಮಲಾಪುರ ತಾಲೂಕಿನಲ್ಲಿ ಇರತಕ್ಕಂತ ಅನೇಕ CL2 ವೈನ್ ಶಾಪ್ಗಳ ಕರ್ಮಕಾಂಡ ಶೀಘ್ರದಲ್ಲೇ ಬಯಲು ಮಾಡ್ತಾ ಇದ್ದೀವಿ. ಅನೇಕ MSIL ನಲ್ಲಿ ಮಾರಾಟ ಮಾಡ್ತಿರ್ತಂತಹ ಮದ್ಯ ಕೂಡ ಹೆಚ್ಚಿನ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಮ RJ ವಾಹಿನಿ ತಂಡಕ್ಕೆ ಬಂದಿದೆ. ಶೀಘ್ರದಲ್ಲೇ ಇವೆಲ್ಲದರ ಬಗ್ಗೆ ಮತ್ತೆ ಮಾಲೀಕರಿಗೆ ಮತ್ತು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂತೆ ತಿಳಿಸಿದ್ರೆ ಒಳ್ಳೆಯದು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನು ಅನೇಕ ವೈನ್ ಶಾಪ್ಗಳ ಕರಾಳ ಮುಖವನ್ನ ಬಿಚ್ಚಿಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.